ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಲಾಸ್ಟ್ ವ್ಲಾಗ್ ಗಣಗಾಪುರದ್ದು ದತ್ತಾತ್ರೇಯ ಕ್ಷೇತ್ರನ ನಿಮಗೆ ತೋರಿಸಿದೆ ಸಣ್ಣದಾಗಿ. ಇದೇ ರೀತಿ ಅದು ವ್ಲಾಗ್ನ ಕಂಟಿನ್ಯೂಷನನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಿನ್ನೆ ವ್ಲಾಗ್ ಹಾಕಬೇಕಿತ್ತು, ಬಟ್ ಇವಾಗಂತೂ ಫ್ಯಾಮಿಲಿನಲ್ಲಿ ಕಂಟಿನ್ಯೂಸ್ ಫಂಕ್ಷನ್ಸ್ ನಡೀತಾ ಇದೆ. ಹಾಗಾಗಿ ಅದಕ್ಕೂ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಆಗ್ತಾ ಇಲ್ಲ. ಬಿಕಾಸ್ ಫಂಕ್ಷನ್ಗೆ ಹೋಗೋದು ಬರೋದು ಆಮೇಲೆ ಕೆಲಸಗಳು ಎಲ್ಲನೂ ಆಗಿಬಿಟ್ಟು ಟೈಮ್ ಸ್ವಲ್ಪ ಕಡಿಮೆ ಸಿಗ್ತಾ ಇಲ್ಲ. ಬಟ್ ಇವಾಗ ಇನ್ನೂ ಆದಷ್ಟು ನಾನು ಬೇಗ ವೀಡಿಯೋಸ್ ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಗಿ ಪಾಪಿ ಜೊತೆ ಆಟ ಆಡ್ತಾ ಇದ್ದೀನಿ. ಅವಳಿಲ್ಲ ಆಟ ಆಡ್ತಾ ಇದ್ದಾಳೆ. ಎಲ್ರದ್ದು ಊಟ ಆಗಬೇಕಷ್ಟೇನ. ಅಮ್ಮ ಊಟ ಮಾಡ್ತಾ ಇದ್ದಾರೆ, ಹಸ್ಬೆಂಡು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ಬೇಗ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಪಾಪುಗೆ ಅದಕ್ಕಿಂತ ಮುಂಚೆ ಊಟ ಮಾಡಿಸ್ದೆ. ಆಮೇಲೆ ಅಮ್ಮ ಊಟ ಮಾಡ್ತಾ ಇದ್ದಾರೆ ಇವಾಗ. ಸೊ ಇಲ್ಲಿ ನೋಡಿ ಇವಳು ದೊಡ್ಡ ಮೆಟ್ಲಿದ್ದ ಫ್ರೆಂಡ್ಸ್. ಹಾಗೆ ದೇವಸ್ಥಾನದಿಂದ ವಾಪಸ್ ಬರ್ತಾ ಅಲ್ಲೇ ಶಾಪಿಂದ ಈ ಥರ ಒಂದಷ್ಟು ಟಾಯ್ಸ್ ಎಲ್ಲ ತೊಗೊಂಡಿದ್ಲು. ಒಂದು ಹೇರ್ ಬ್ಯಾಂಡ್ ಬೇರೆ ತೊಗೊಂಡಿದ್ದೆ ಅವಳಿಗೆ. ಬಟ್ ನೋಡಿ, ಅವಳನ್ನು ಹಾಕಿದ್ದನ್ನು ತೆಗಿಯೋಕ್ಕೂ ಬಿಡಲ್ಲ ಆ್ಯಂಡ್ ಹಾಕೋಕ್ಕೂ ಬಿಡಲ್ಲ. ಈ ಥರ ಎಲ್ಲ ಮಾಡ್ತಿದ್ಲು. ಅವಳೇ ಚೂಸ್ ಮಾಡಿದ್ಲು ಜಿಂಕೆ ಬೇಕು ಅಂತ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಇವಾಗ ಆಟ ಆಡ್ತಾ ಇದ್ದಾಳೆ ಅವಳು. ಹಾಗೆ ಇವಾಗಂತೂ ಏನಂದರೆ ಹೊಸ ಟಾಯ್ಸ್ ಎಲ್ಲ ಬಂದರೆ ಅದರಲ್ಲೇ ಆಡೋದು. ಆಮೇಲೆ ಅದು ಬೋರ್ ಆಗಿಬಿಡ್ಬೇಕು, ಅದುವರೆಗೂ ಅದರಲ್ಲೇ ಆಟ ಆಡ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊರಟಿದ್ದೀವಿ. ಹಲೋ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ಹೊತ್ತು ಊಟ ಎಲ್ಲ ಆಗಿ ರೆಸ್ಟ್ ಮಾಡಿ ಇವಾಗ ಸಂಗಮೇಶ್ವರ ಅಂದರೆ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಇಲ್ಲಿಂದ ಒಂದು ಸ್ವಲ್ಪ ದೂರ ಇದೆ, ಒಂದು 3 ಕಿಲೋಮೀಟರ್ಸ್ ಆಗ್ಬೋದು ಅನ್ಸುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾಪ ಮಲ್ಕೊಂಡಿದ್ಲು, ಇವಾಗಷ್ಟೇ ಎದ್ದು ನಾವು ಕರ್ಕೊಂಡು ಬರಬೇಕಾದ್ರೆ ಅವಳಿಗೆ ಚೆನ್ನಾಗೋಯ್ತು. ಹಾಗೆ ಬನ್ನಿ ಅಲ್ಲಿ ಹೋಗೋಣ ಇವಾಗ. ನಾನು ಅಲ್ಲಿ ಒಂದು ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾವು ನೋಡಿ ಸಂಜೆ ಹಂಗೆ ಒಂದು 3:30 ಹಂಗೆ ಇಲ್ಲಿಂದ ಹೊರಟಿದ್ವಿ ರೂಮಿಂದ ಇಲ್ಲಿ ಸಂಗಮ ಕ್ಷೇತ್ರಕ್ಕೆ. ಹಾಗೆ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು, ನೋಡ್ಬೋದು ತುಂಬ ಜನ ಇದ್ದರು. ಯೂಶ್ವಲಿ ಇಲ್ಲಿ ಜನ ಜಾಸ್ತಿನೇ ಇರ್ತಾರೆ ಯಾವಾಗಲೂ. ಹಾಗೆ ಇವಾಗ ಪಾಪು ಕೂಡ ಅವಾಗ ತಾನೇ ನಿದ್ದೆಯಿಂದ ಇದ್ದಿಲ್ಲಲ್ವ, ಅವಳಿಗೆ ಎಲ್ಲಿ ಬಂದಿದ್ದೀವಿ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸಖತ್ತಾಗಿ ಸುಸ್ತಾಗ್ಬಿಟ್ಟಿತ್ತು ಅವಳಿಗಂತೂ. ಅವಳು ಬೆಳಗ್ಗೆ ಬೇಗನೂ ಎದ್ದಿದ್ಲು ಕೂಡ. ಹಾಗೆ ಇಲ್ಲಿ ಸಂಗಮದಲ್ಲಿ ನದಿ ಸ್ನಾನ ಮಾಡಿ ಇಲ್ಲಿ ಔದುಂಬರ ಮರ ಇದೆ, ಅದಕ್ಕೆ ಪ್ರದಕ್ಷಿಣೆ ಹಾಕೋದು ಇಲ್ಲಿನ ಪದ್ಧತಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಕೂಡ ಇಲ್ಲಿ ನದಿ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸಿಕ್ಕಾಪಟ್ಟೆ ಜನ ಇದ್ದರೂ ಕೂಡ ಆ್ಯಂಡ್ ತುಂಬ ನೀರಿತ್ತು, ತುಂಬ ಆಳ ಕೂಡ ಇರುತ್ತೆ. ಆ್ಯಂಡ್ ಕಾಲು ಸ್ವಲ್ಪ ಊತೋದಂಗೆ ಆಗುತ್ತೆ ನೀವು ಕಾಲು ಕೆಳಗಡೆ ಇಟ್ಟಿದ ತಕ್ಷಣ. ತುಂಬಾ ಜನ ಕೂಡ ಇದ್ದರು. ಹಾಗೆ ಇಲ್ಲಿ ಹೋಗಿದ್ದೀವಿ. ಪಾಪು ಇರೋದ್ರಿಂದ ನಮಗೂ ಸ್ನಾನ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೇ ಹೋಗ್ಬಿಟ್ಟು. ಯಾರು ಆ್ಯಕ್ಚುಲಿ ಈ ಸರ್ತಿ ನಾವು ನೋಡಬೇಕಂದ್ರೆ ಯಾರು ಜಾಸ್ತಿ ಹತ್ತಿರ ಸ್ನಾನಕ್ಕೆ ಹೋಗ್ತಾ ಇರಲಿಲ್ಲ. ಒಂದಷ್ಟು ಲಿಮಿಟೆಡ್ ಒಂದಷ್ಟು ಜನ ಮಾತ್ರ ಹೋಗ್ತಾ ಇದ್ರು, ಬಿಕಾಸ್ ತುಂಬ ನೀರಿದೆ ಅಂತ ಅಂದ್ಬಿಟ್ಟು. ಹಾಗೆ ಕಾಲು ತುಂಬ ಒಳಗಡೆ ಹೋಗ್ತಾ ಇತ್ತು. ಹಾಗೆ ಪಾಪು ಬೇರೆ ಇದ್ಲಲ್ವ, ಹಂಗಾಗಿ ಭಯ ಆಗ್ತಿತ್ತು. ಯಾರಾದರೂ ಒಬ್ಬರು ಪಾಪುನ ಎತ್ಕೊಳ್ಳೋಕೆ ಬೇಕೇ ಬೇಕು. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಇಲ್ಲಿ ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಬಂದು ಇಲ್ಲಿ ತುಂಬ ಜನ ದತ್ತ ಚರಿತ್ರೆನ ಓದ್ತಾ ಕೂತಿರ್ತಾರೆ. ನೋಡ್ಬೋದು ನೀವು ಸುತ್ತಲೂ ಎಷ್ಟು ಜನ ಇದ್ದಾರೆ ಅಂತ. ಇದು ಔದುಂಬರ ಮರದ ಸುತ್ತಲೂ ಈ ಥರ ತುಂಬ ಸ್ಪೇಸ್ ಇದೆ. ಇಲ್ಲಿ ತುಂಬ ಜನ ಬಂದು ದತ್ತ ಚರಿತ್ರೆನ ಓದ್ತಾ ಇರ್ತಾರೆ. ಹಾಗೆ ಇಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನಾವಿವಾಗ ಭಸ್ಮದ ಗುಡ್ಡಕ್ಕೆ ಬಂದಿದ್ದೀವಿ. ಸಂಗಮದಿಂದ ಭಸ್ಮದ ಗುಡ್ಡ ತುಂಬ ಹತ್ತಿರನೇ ನಡ್ಕೊಂಡೇ ಬರ್ಬೋದು ನೀವು. ನೋಡ್ಬೋದು ಸನ್ಸೆಟ್ ಕೂಡ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಹಸು ಆಮೇಲೆ ಎಮ್ಮೆಲ್ಲ ಸಾಕ್ತಾಯಿದ್ರು, ಅದೆಲ್ಲ ಫುಲ್ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಅದರ ಆ ಕಡೆ ಹೊಲ ಕೂಡ ಇತ್ತು ಅಲ್ವಾ, ಸನ್ಸೆಟ್ ಜೊತೆಗೆ ನೋಡೋಕ್ಕೆ ಒಂಥರ ವ್ಯೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಅದನ್ನು ನೋಡಿಕೊಂಡು ಆಮೇಲೆ ಹೋದ್ವಿ ನಾವು. ಈ ಭಸ್ಮದ ಗುಡ್ಡದ ಹಿಂದಿನ ಕಥೆ ಎಲ್ಲ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗಲ್ಲ ಅದನ್ನೆಲ್ಲ ಹೇಳಿದ್ದೀನಿ. ಸೊ ನೀವು ಯಾರಾದರೂ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೋಡಿ. ನಾನು ಇದರೆಲ್ಲ ಮತ್ತೆ ಅದನ್ನು ಡೀಟೇಲ್ ಆಗಿ ಮತ್ತೆ ಹೇಳೋಕ್ಕೆ ಹೋಗಲ್ಲ. ಸಂಜೆ ಆಗ್ತಿದ್ದಂಗೆ ಅಲ್ಲೇ ಒಂದು ಟೀ ಎಲ್ಲ ಕುಡ್ಕೊಂಡು ನಾವು ಮತ್ತೆ ರೂಮ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿನೂ ನೈಟ್ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಒಂದು 4 ಗಂಟೆ ಹಂಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬೇಗ ಇನ್ನು ಊಟ ಮಾಡಿ ಮಲ್ಕೊಂಡು ಬಿಡೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು 4 ಗಂಟೆ ಹಂಗೆ ಲಾಡ್ಜಿಂದ ಬಿಟ್ಟಿದ್ವಿ. ಇವಾಗ ನಾವು ಬೆಳಗ್ಗೆ ಹೋಗ್ತಾ ಸನ್ರೈಸ್ ಕಾಣಿಸ್ತಾ ಇದೆ. ಜಸ್ಟ್ ನಿಮಗೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಹೊರಟು ನಾವು ಒಂದು 120-150 ಕಿಲೋಮೀಟ್ರ್ ಹತ್ರ ಬಂದ್ವಿ. ತಿಂಡಿ ಕೂಡ ಆಯಿತು. ಆ್ಯಂಡ್ ನೋಡಿ ಇಲ್ಲಿ ಪಾಪು ಎದ್ದು ಆಟ ಆಡ್ತಾ ಇದ್ದಾಳೆ. ಅವಳಿಗಿನ್ನ ತಿಂಡಿ ತಿನ್ನಿಸ್ಬೇಕು. ಆವಾಗಲೇ ಅಲ್ಲಿ ಹೋಟೆಲಲ್ಲಿ ಏನೂ ತಿಂದಿಲ್ಲ ಅವಳು, ಹಾಗಾಗಿ ನಾ ತಿನ್ನಿಸ್ಬೇಕು ಅವಳಿಗೆ. ಪಾರ್ಸೆಲ್ ತೊಗೊಂಡಿದ್ದೀವಿ. ಜಿಂಕೆ ಇದೆ ಅಂತೆ ಅವಳ ಹತ್ರ. ಎಂತ ಇದು ಮಗಳೇ? ಪೆಂಗ್ವಿನ್ ಇದೆ. ಪೆಂಗ್ ಅಂತ ಹೇಳ್ತಾಳೆ, ಪೆಂಗ್ವಿನ್.
ಪೆಂಗ್ವಿನ್ ಇದೆ, ಆಮೇಲೆ ಜಿಂಕೆ ಇದೆ ಅವಳ ಹತ್ರ, ಆಯ್ತಾ. ಸೊ ಈ ಥರ ಹಾಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಹೋಗ್ತಾ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಾರ್ ನಿಲ್ಸಿದ್ವಿ. ಹಾಗೆ ಮುಂದೆ ಹೋಗ್ತಾ ನಾವು ಸೂರ್ಯಕಾಂತಿ ತೋಟ ನೋಡಿದ್ವಿ. ಲಾಸ್ಟ್ ಬರ್ತಾ ನಮಗೆ ಅಷ್ಟೊಂದು ಚೆನ್ನಾಗೇನು ಫೋಟೋ ತೆಗಿಯೋಕ್ಕಾಗಿರಲಿಲ್ಲ, ಬಿಕಾಸ್ ಪಾಪು ಮಲ್ಕೊಂಡಿದ್ಲು. ನಾನು ಮಾತ್ರ ಹೋಗ್ಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡಿದ್ದೆ ಅಷ್ಟೇ. ಹಾಗೆ ಇವಾಗ ಹೆಂಗೂ ಸೂಪರಾಗಿ ಚೆನ್ನಾಗಿರೋ ಒಂದು ಸೂರ್ಯಕಾಂತಿ ತೋಟ ಸಿಕ್ತು. ಸೊ ಅಲ್ಲಿ ನಿಲ್ಸಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೂ, ನೋಡೋಕ್ಕೆ 2 ಕಣ್ಣು ಸಾಲದು. ತುಂಬ ಚೆನ್ನಾಗಿತ್ತು ಕೂಡ. ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಜರ್ನಿ ಕೂಡ ಕಂಟಿನ್ಯೂ ಆಯಿತು. ಪಾಪು ಕೂಡ ಅಷ್ಟೇ ಸ್ವಲ್ಪ ದೂರ ಬಂದಮೇಲೆ ಅವಳು ಕೂಡ ನಿದ್ದೆ ಮಾಡಿದ್ಲು. ಅವಳಿಗೆ ಈ ಥರ ಸಣ್ಣ ಬೆಡ್ ಹಾಕಿದ್ದೀವಿ, ಅವಳಿಗೆ ಬೇಕಾದಂಗೆ ಕಂಫರ್ಟೇಬಲ್ ಆಗಿ ಮಲ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ಅಂತ. ಹಾಗೆ ನಮ್ಮ ಕಾರದು ತುಂಬ ಮೆಸ್ಸಿ ಆಗಿಬಿಟ್ಟಿದೆ, ನೋಡಿದ್ರೆ ನಿಮಗೆ ನಗು ಬರ್ಬೋದು. ಅಷ್ಟೊಂದು ಧೂಳಾಗಿರ್ಬೋದು, ತಿಂದಿದ್ದು ಅದು ಇದೆಲ್ಲ ಕಸಗಳು ಎಲ್ಲನೂ. ಹೋಗ್ತಾ ಜರ್ನಿ ಸ್ಟಾರ್ಟ್ ಆಗ್ತಾ ನಿಮಗೆ ಚೆನ್ನಾಗಿರುತ್ತೆ ಫುಲ್ಲು. ಆಮೇಲೆ ಬರ್ತಾ ಇಲ್ಲ ಹಂಗೆ ಹಿಂಗೂ ಮನೆಗೆ ಹೋಗೋದಲ್ವ ಅಂತ ಸಿಕ್ಕಿದಲ್ಲ ಹಂಗಂಗೆ ಹಾಕ್ಕೊಂಡು ಬರ್ತಿರ್ತೀವಿ. ಹಾಗೆ ಪಾಪು ಮಲ್ಕೊಂಡಿದ್ಲು. ನಂಗೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಅದು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಊಟ ಮಾಡೋಕ್ಕೆ ಕೂಡ ಬಂದ್ವಿ. ಇಲ್ಲಿ ಕಾಮತ್ ಹೋಟೆಲ್ ಅಂತೇನೋ ಒಂದಿತ್ತು, ಅಲ್ಲಿಗೆ ಬಂದಿದ್ದೀವಿ. ನನಗೆ ಸರಿಯಾಗಿ ನೆನಪಿಲ್ಲ ಇದ್ರ ಹೆಸರು. ಇಲ್ಲಿ ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ್ವಿ, ಪರವಾಗಿಲ್ಲ ಚೆನ್ನಾಗೇ ಇತ್ತು. ಆ್ಯಂಡ್ ಪಾಪು ಇಲ್ಲಿ ನೋಡಿ ಅರ್ಧಂಬರ್ಧ ತಿಂದ್ಕೊಂಡು ಒಂದು ಸ್ವಲ್ಪ ಯೂರಿಯಾ ಶೇಕೇನೋ ತೊಗೊಂಡಿದ್ವಿ, ಅದನ್ನು ಒಂದು ಸ್ವಲ್ಪ ಕುಡ್ಕೊಂಡ್ಲು. ಅದು ಬಿಟ್ಟು ನೋಡಿ ಏನು ಊಟ ಏನೋ ಮಾಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ಳಿಗೊಂದು ಸ್ವಲ್ಪ ಕರ್ಡ್ ರೈಸ್ ತೊಗೊಂಡ್ರೆ ಪಾರ್ಸೆಲ್ಲು, ಆಮೇಲೆ ಮುಂದೆ ಹೋಗ್ತಾ ಊಟ ಮಾಡ್ತಾಳೆ ಅಂತ ನಾವು ತೊಗೊಂಡ್ವಿ. ಬಿಕಾಸ್ ಅವಳು ಅವಾಗ ತಾನೇ ಇದ್ದಿದ್ಲು, ಹಾಗಾಗಿ ಅವಳು ಆವಾಗಲೇ ಊಟ ಮಾಡಲ್ಲ. ಅವಳು ದೋಸೆ ಆಗಲಿ ಏನೇ ತಿನ್ನೋದಾದರೂ ನಿದ್ದೆ ಮಾಡಿ ಒಂದು ಸ್ವಲ್ಪ ಹೊತ್ತು ಆಗಬೇಕು, ಆಟ ಎಲ್ಲ ಆಡಿಬಿಟ್ಟು ಆಮೇಲೆ ಊಟ ಮಾಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಮತ್ತು ಪಾರ್ಸೆಲ್. ನಾವು ಯೂಶ್ವಲಿ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಪಾಪಗೆ ಯಾವತ್ತೂ ಪಾರ್ಸೆಲ್ ಅಂತಲೇ ಆಗಿಬಿಡುತ್ತೆ. ಬಿಕಾಸ್ ಅವಳು ಟೈಮ್ ಬೇರೆ ಬೇರೆ ಆಗಿಬಿಟ್ಟು ಅವಳು ಅದೇ ಟೈಮ್ಗೆ ತಿನ್ನೋದು ಆ ಥರ ಎಲ್ಲ ಇದೆ ಅವಳದು. ಹಾಗೆ ನೋಡಿ ಅವಳು ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದಾಳೆ. ನಮ್ಮದು ಊಟ ಕೂಡ ಆಯಿತು. ಊಟ ಎಲ್ಲ ಮುಗಿಸಿ ನಾವು ಹೊನ್ನಾವರದಲ್ಲಿ ಊಟ ಮಾಡಿರೋದು, ಹೊನ್ನಾವರ ಇಲ್ಲ ಕುಮಟಾದಲ್ಲೇನೋ ಊಟ ಮಾಡಿದ್ವಿ. ಅಲ್ಲಿಂದ ನಾವು ಇವಾಗ ಡೈರೆಕ್ಟಾಗಿ ಇಲ್ಲಿ ಕೋಡಿ ಬೀಚ್ಗೆ ಬಂದಿದ್ದೀವಿ. ಕೋಡಿ ಬೀಚ್ ಕುಂದಾಪುರದ ಹತ್ರ ಇರೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಾವು ಜಸ್ಟ್ ಯಾಮಾರು ಹೋಗ್ಬಿಡ್ತಿದ್ವಿ. ಇದೇನು ಕತೆ ಅಂತ ಹೇಳ್ತೀನಿ ನಾನು. ಇಲ್ಲೇನಂದರೆ ತುಂಬ ಜನ ಇರ್ತಾರೆ, ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ನೀವು ಬೋರ್ಡಲ್ಲಿ ನೋಡಿರ್ಬೋದು, ಇದು ಡೆಲ್ಟಾ ಪಾಯಿಂಟ್ ಅಂದರೆ ನದಿ ಬಂದು ಸಮುದ್ರನ ಸೇರೋವಂಥ ಒಂದು ಜಾಗನ ನೀವು ಇಲ್ಲಿ ನೋಡ್ಬೋದು. ಈ ಕೋಡಿ ಬೀಚಲ್ಲಿ ತುಂಬಾ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಅಂತಲೇ ನಾನು ಹೇಳ್ತೀನಿ. ನನಗೆ ತುಂಬಾ ಆಸೆ ಇತ್ತು ಈ ಪ್ಲೇಸಿಗೆ ಬರಬೇಕು ಅಂತ. ಮುಂಚೆ ಯಾವತ್ತೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ, ಬಟ್ ನಾನು ಈ ಸತಿ ಬಂದ್ವಿ. ಅದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಸೂಪರಾಗಿದೆ. ಸಂಜೆ ಹೊತ್ತು ಬರಬೇಕು. ನಾವು ಹೋಗಿದ್ದು ಬಂದು ಅರೌಂಡ್ 3-4 ಗಂಟೆ ಆಗಿಬಿಟ್ಟಿತ್ತು. ಬಟ್ ಒಂದು 5:30-6 ಗಂಟೆ ಹಂಗೆ ಬಂದರೆ ನಿಮಗೆ ಸನ್ಸೆಟ್ಟಿಂದ ಹಿಡಿದು ನಿಮ್ಗೆ ಇಲ್ಲಿ ಆರಾಮ್ಸೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ನದಿ ಸಮುದ್ರನ ಸೇರುವಂಥ ಒಂದು ಬ್ಯೂಟಿಫುಲ್ ಪಾಯಿಂಟನ್ನು ನೋಡ್ಬೋದು ಅಂತ ನನಗೆ ತುಂಬ ಆಸೆ ಇತ್ತು ಕೂಡ. ಅದು ಫೈನಲಿ ನೆರವೇರಿತು. ಇಲ್ಲೇನಂದರೆ ತುಂಬ ಜನ ಈ ಬೋಟಿಂಗಲ್ಲಿ ಕರ್ಕೊಂಡು ಹೋಗೋರೆಲ್ಲ ಇರ್ತಾರೆ. ಇಲ್ಲೇನೋ ಹೇಳ್ತಾರೆ ಅಂತಂದರೆ ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ಈ ನದಿ ಬಂದು ಸಮುದ್ರನ ಸೇರೋದು ಇದು ನೋಡಿ. ಆ ಕಡೆ ಒಂದು ಲೈನ್ ಥರ ಕಾಣಿಸ್ತಾ ಇದೆಯಲ್ವಾ, ಅದು ಮತ್ತು ಈ ಕಡೆ ನಾವು ನಿಂತ್ಕೊಂಡಿದ್ದೀವಿ ಈ ಸೈಡು. ಆ ಕಡೆ ಇದು ಇವಾಗ ನಾನು ತೋರಿಸ್ತಾ ಇರೋದು ನದಿ. ಅಲ್ಲಿ ಕಾಂಡ್ಲಾ ಫಾರೆಸ್ಟ್ ಎಲ್ಲ ಇದೆ, ಅದರ ಸುತ್ತಬಿಟ್ಟು ಆಮೇಲೆ ನಿಮಗೆ ಡೆಲ್ಟಾ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಡಾಲ್ಫಿನ್ ವ್ಯೂ ಎಲ್ಲ ಸಿಗುತ್ತೆ, ಡಾಲ್ಫಿನ್ ಎಲ್ಲ ತೋರಿಸ್ತೀವಿ ಅಂತ ಹೇಳ್ತಾರೆ. ಬಟ್ ನನಗೆ ಬೋಟಲ್ಲಿ ಹೋಗೋದು ಇಂಟ್ರೆಸ್ಟ್ ಇರೋರಿಗೆ ಇದು ಓಕೆ. ಬಟ್ ಏನಂದರೆ ಅದಕ್ಕೂ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತಾರೆ, 3,500 ಹತ್ತತ್ರ 3,300 ಏನೋ ಹೇಳಿದರು. ನೋಡಿ ಈ ಥರ ಕರ್ಕೊಂಡು ಹೋಗ್ತಾರೆ. ಲೈಫ್ ಜಾಕೆಟು ಅದೆಲ್ಲ ಏನೂ ಇರಲ್ಲ. ಸುಮ್ಮನೆ ನಮಗೂ ರಿಸ್ಕ್ ಯಾಕೆ ಅಂತ ಅನ್ನಿಸ್ಬಿಡ್ತು, ಪಾಪುನ ಇಟ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ನಾವು ಹೋಗಿಲ್ಲ. ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಬಟ್ 3,300 ಐ ಥಿಂಕ್ ಇಟ್ಸ್ ನಾಟ್ ವರ್ತ್ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ನಿಮಗೆ ಡಾಲ್ಫಿನ್ ಅಂತೂ ಖಂಡಿತವಾಗ್ಲೂ ಕಾಣಿಸೋದಿಲ್ಲ. ಕಾಂಡ್ಲಾ ಫಾರೆಸ್ಟ್ ಒಂದು ನೋಡಿಕೊಂಡು ನಿಮಗೆ ಡೆಲ್ಟಾ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಈ ಸೈಡ್ ನಾವು ಇವಾಗ ನಡ್ಕೊಂಡು ಬಂದಿದ್ದೀವಿ, ಜಸ್ಟ್ ಒಂದು ಸ್ವಲ್ಪ ಇದೆ ನಡ್ಕೊಂಡು ಆರಾಮ್ಸೆ ಬರ್ಬೋದು. ಸ್ಟ್ರೈಟ್ ಒಂದು ವಾಕ್ ಆಗುತ್ತೆ ಕೂಡ, ಚೆನ್ನಾಗಿದೆ. ನಡ್ಕೊಂಡು ಆರಾಮ್ಸೆ ಬರ್ಬೋದು. ನಿಮಗೆ ಬೇಕು ಅಂತಂದರೆ ನೀವು ಹೋಗ್ಬೋದು. ಬಟ್ ನನಗೆ ಅದು ವರ್ತ್ ಅಂತ ಅನಿಸಿಲ್ಲ. ಆ್ಯಂಡ್ ಡಾಲ್ಫಿನ್ ತೋರಿಸ್ತೀವಿ ಅಂತ ಹೇಳಿದ್ರು. ಐ ಥಿಂಕ್ ಅವರು ನಾವು ಇವಾಗ ನೋಡ್ತಾ ಇದ್ದೀವಲ್ವ, ಅಲ್ಲಿ ಹೇಳಿದರು ಡಾಲ್ಫಿನ್ ಎಲ್ಲ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಐ ಥಿಂಕ್ ಇಷ್ಟು ಹತ್ರ ನಿಮಗೆ ಕಾಣ್ಸೋಕ್ಕೆ ಸಿಗಲ್ಲ ನನ್ನ ಪ್ರಕಾರ. ಬಿಕಾಸ್ ಅವ್ರು ಹಂಗೆ ನೋಡಿಬಿಟ್ಟು ಅಲ್ಲೇ ಒಂದು ರೌಂಡ್ ಸುತ್ತ ಹಾಕಿಸ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಇಲ್ಲೊಂದು ಬೋಟ್ ಇದೆಯಲ್ಲ ಅವರನ್ನು. ಆ್ಯಂಡ್ ಲೈಫ್ ಜಾಕೆಟ್ ಕೂಡ ಇಲ್ಲ, ಅದಕ್ಕೋಸ್ಕರ ನಮಗೆ ಬೇಡ ಅಂತ ಅನ್ನಿಸ್ಬಿಡ್ತು. ನಾವು ಹಾಗೆ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮಗೆ ಈ 4 ಗಂಟೆಗೆ ಬಿಸಿಲು ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಗಾಳಿ, ಆಮೇಲೆ ಆ ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಂಡ್ ಇದರಿಂದ ಆ ಕಡೆ ನಿಮಗೆ ಬೀಚಲ್ಲಿ ಸ್ಯಾಂಡಲ್ ಕೂಡ ಹೋಗ್ಬಿಟ್ಟೆಲ್ಲ ಕುತ್ಕೊಂಡು ಆಟ ಆಡ್ಬೋದು. ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕೂಡ.
ಆ್ಯಂಡ್ ಇಲ್ಲಿ ಸಖತ್ತಾಗಿದೆ ವ್ಯೂ. ಇವಾಗ ನಾವು ವಾಕಿಂಗ್ ಪಾತ್ ಹತ್ರನೇ ಇರೋದು. ಲೆಫ್ಟ್ ಸೈಡ್ ನದಿ ಕಾಣಿಸ್ತಾ ಇದೆ ನಿಮಗೆ. ನದಿ ಬಂದು ಆ ಕಡೆ ಸಮುದ್ರನ ಸೇರುವಂಥ ಬ್ಯೂಟಿಫುಲ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ ನಂಗೆ ತುಂಬ ಆಸೆ ಇತ್ತು ಇಲ್ಲಿ ಬರಬೇಕು ಅಂತ, ಹಾಗಾಗಿ. ಆ್ಯಂಡ್ ಫೈನಲಿ ಬಂದ್ವಿ ಕೂಡ. ಆ್ಯಂಡ್ ಸಕ್ಕತ್ತಾಗಿತ್ತು. ಯಾರಾದರೂ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ. ಕೋಡಿ ಬೀಚ್ ಅಂತ ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ಹೋಗಿ ನೋಡ್ಬೋದು. ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ನಾನು. ಬನ್ನಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವಿನ್ನೂ ಡೈರೆಕ್ಟಾಗಿ ಮನೆಗೇ ಹೋಗೋದು ಇಲ್ಲಿಂದ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.